ನಮಸ್ಕಾರ ವೀಕ್ಷಕರೇ. ಸೊ ಒಂದು ವಿಶೇಷವಾದ ವಿಡಿಯೋ ಇದು. ಯಾಕಂದರೆ ಲೈವಲ್ಲಿ ಈ ಆಕಾಶ ದಾಖಲೆಗಳನ್ನ ಹೆಂಗೆ ಪತ್ತೆ ಮಾಡ್ತಾರೆ, ಮತ್ತು ಯಾವುದೋ ಒಬ್ಬರದ್ದು ಒಂದು ಫೋನಲ್ಲಿ ಒಬ್ಬರನ್ನ ನಾನು ನಮಗೆ ಗೊತ್ತಿರೋ ಒಬ್ಬ ವ್ಯಕ್ತಿಗಳನ್ನ ಕರ್ಕೊಂಡಿದ್ದೀನಿ. ಅವ್ರಿಗೊಂದು ಸ್ವಲ್ಪ ಸಮಸ್ಯೆ ಐತೆ. ಆ ಸಮಸ್ಯೆನ ಡೈರೆಕ್ಟಾಗಿ ಇವ್ರಿಗೆ ನಾನು ಮಾತಾಡ್ಸೋಣ ಅಂತೇಳಿ ಈ ವಿಡಿಯೋದಲ್ಲಿ. ಮತ್ತು ಇವ್ರು ಯಾವ ಥರ ಚೆಕ್ ಮಾಡ್ತಾರೆ, ಅದಕ್ಕೆ ಆನ್ಸರ್ ಹೆಂಗೆ ಕೊಡ್ತಾರೆ, ಅದಕ್ಕೆ ಸಮಸ್ಯೆಗೆ ಏನು ಪರಿಹಾರ ಕೊಡ್ತಾರೆ, ಇದನ್ನು ಚೆಕ್ ಮಾಡೋಣ ಅಂಥೇಳಿ. ಸೊ ಡೈರೆಕ್ಟಾಗಿ ಮೇಡಮ್, ಈಗ ನಮ್ಮ ಸ್ನೇಹಿತರೊಬ್ಬರು, ಸೊ ಅವರಿಗೆ ಫೋನ್ ಮಾಡಿ ಅವ್ರ ಜೊತೆ ಲೈನ್ಗೆ ಎತ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿ. ಸರ್, ಒಂದು ನಿಮಿಷ, ನಾನು ಪ್ರೊಸೀಜರ್ನ ಫಾಲೋ ಇದು ಮಾಡ್ಕೊಳ್ತೀನಿ, ಆಮೇಲೆ ಮಾತಾಡೋಣ. ಆ ಕ್ವಶನ್ ಹೇಳ್ತಾ ಹೋಗ್ಲಿ, ಓಕೆನಾ? ನೀವು ಶುರು ಮಾಡ್ಕೊಂಬಿಡಿ ಪ್ರೊಸೀಜರ್. ಸರ್, ಅವ್ರ ಹೆಸರು? ಸರ್, ನಿಮ್ಮ ಹೆಸರು? ಹೆಸರು ಜಿ ಶಿವಕುಮಾರ್ ಅಂತ. ಇನ್ಶಿಯಲ್ ಹೇಳ್ತಾರೆ, ಜಿ ಶಿವಕುಮಾರ್. ಜಿ ಶಿವಕುಮಾರ್ ಸರ್. ಸರ್, ಅವ್ರ ಕ್ವಶನು? ಸರ್, ಈಗ ನಿಮ್ದು ಒಂದು ಪ್ರಶ್ನೆ ಕೊಡಿ. ಏನು ತೊಂದರೆ, ಅದು ನಿಮ್ಮ ಸಮಸ್ಯೆ ಏನಿತ್ತಲ್ಲ, ಒಂದು ಪ್ರಶ್ನೆ ಹೇಳಿ. ಸರ್, ನಮ್ದು ಏನೋ ಕೆಲಸ ಕಾರ್ಯಗಳು ಏನೂ ಆಗ್ತಾ ಇಲ್ಲ, ಬಟ್ ಜಮೀನಿಲ್ಲ, ತೊಂದರೆ ಇದೆ. ಒಂದು ಪರ್ಟಿಕ್ಯುಲರ್ ಒಂದು ಯಾವುದಾದ್ರೂ ಒಂದು ಪ್ರಶ್ನೆ ಕರೆಕ್ಟಾಗಿ ಕೊಡಿ. ಅದೇ ಸರ್, ನಂದೇನು ಕೆಲಸ ಕಾರ್ಯಗಳು ಏನೂ ಆಗ್ತಾ ಇಲ್ಲ. ಇದು ಜನರಲ್ ಆಗಿ ಒಂದು ಕ್ವಶನ್, ಇದಕ್ಕೆ ಆನ್ಸರ್ ಮಾಡೋದಾ? ಅದು ಕೆಲಸ ಕಾರ್ಯದಲ್ಲಿ ಯಾವುದು? ಫೈನಾನ್ಷಿಯಲ್ ಇಲ್ಲ ಕೆಲಸ ಕಾರ್ಯಗಳಂದ್ರೆ ಹೋಗಿದ್ದ ಕೆಲಸದಲ್ಲಿ ಫೇಲ್ಯೂರ್ ಆಗೋದಾ ಏನು? ಅದ್ರಲ್ಲಿ ಪರ್ಟಿಕ್ಯುಲರ್ ಹೋಗಿದ್ದ ಕೆಲಸದಲ್ಲಿ ಫೇಲ್ಯೂರ್ ಆಗುತ್ತೆ, ಮತ್ತೆ ಫೈನಾನ್ಸ್ ಅಲ್ಲಿ ತೊಂದರೆ ಇದೆ. ಸೊ ಇದಕ್ಕೆ ಅವರು ಆನ್ಸರ್ ಕೊಡ್ತಾರೆ, ವೆಯ್ಟ್ ಮಾಡಿ. ಸರ್, ಇವರು ಒಂದು ಬರ್ತಲ್ಲಿ ಒಂದು ದೊಡ್ಡ ಆಫೀಸರ್ ಆಗಿದ್ದಾರಂತೆ. ಅವರು ತುಂಬಾ ಜನಕ್ಕೆ ಈ ಕೆಲ್ಸಕ್ಕೆ ಸೇರಿಸ್ಕೊಳ್ತಾರಲ್ಲ, ಒಂದು ಕಂಪ್ನಿ ಈ ಥರ ಎಲ್ಲ ಮಾಡಿಕೊಂಡು, ಅಂತ ಒಂದು ಕೆಲಸದಲ್ಲಿ ಅವ್ರಿಗೆ ನಡಿಬೇಕಾದಂಥ ಕಾರ್ಯನ ಅವರು ಮುರಿದು, ಅಂದರೆ ಈಗ ಒಬ್ರಿಗೆ ಏನೋ ಕೆಲಸ ಆಯಿತು ಅನ್ನೋ ಮೂಮೆಂಟಲ್ಲಿ ಎಲ್ಲ ತಡೆದು ನಿಲ್ಲಿಸಿದ್ದಾರೆ. ಅಂದರೆ ತುಂಬ ಆ ಥರ ಜನಗಳು ಇವರಿಗೆ ಶಾಪ ಹಾಕಿದ್ದಾರೆ. ಅಂದರೆ ನನಗೆ ಈ ಥರ ಮೋಸ ಮಾಡಿದ್ರಲ್ಲ, ಆಗೋ ಕೆಲಸ ತಡೆದ್ರಲ್ಲ ಅಂತ ಶಾಪ ಹಾಕಿರೋದು. ಆ ಶಾಪ ಇವಾಗ ಇವರಿಗೆ ಜನ ಹಾಕಿರೋ ಶಾಪ ಇವ್ರಿಗೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಇವ್ರಿಗೆ ಲಾಸ್ಟ್ ಲೈಫ್ ಹೌದು ಪರಿಹಾರ. ಓಕೆ, ಇವರು ಸರ್ ಹಿಂದಿನ ಜನ್ಮದಲ್ಲಿ ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದಾರಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ ಈಗ. ಬಟ್ ಈಗ ಅವರೇ ಇವರಿಗೆ ಆ ಥರ ಕೆಲವೊಂದು ಕೆಲಸಗಳಾಗದಿರ್ತಾರೆ, ಅಡ್ಡಿ ಮಾಡ್ತಾ ಇದ್ದಾರಂತೆ. ಈಗ ಯಾವುದೋ ಒಂದು ಕೆಲಸ ಯಾರಿಗೋ ಒಪ್ಸಿರ್ತಾರೆ,
ಅಥವಾ ಎಲ್ಲೋ ಹೋಗ್ತಾ ಇರ್ತಾರೆ, ಆ ಒಂದು ಕೆಲಸ ಆಗದಿರೋ ಥರ ಯಾರೋ ಒಬ್ರು ಬಂದು ಅಲ್ಲಿ ಸಮಸ್ಯೆ ಕೊಡ್ತಾರೆ. ಆ ಥರ ಆಗಿ ಇವ್ರ ಕೆಲಸಗಳು ನಿಂತು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಇವ್ರು ಫಾಸ್ಟ್ ಲೈಫಲ್ಲಿ ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದಾರಲ್ಲ ಕೆಲಸ ಕಾರ್ಯಗಳಲ್ಲಿ, ಅವ್ರು ಯಾರೇ ಇರಲಿ ಎಲ್ಲೇ ಇರಲಿ ಅವ್ರಿಗೆ ದಯವಿಟ್ಟು ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಏಳಿಗೆಯನ್ನು ಕೊಡಿ ಅಂತ ಆ ಆತ್ಮಗಳ ಹತ್ರ ಇವ್ರು ಬೇಡ್ಕೋಬೇಕು. ಯಾವ ಥರ ಇದನ್ನ ಹಂಗೇನೆ ಅಂದರೆ ಮನಸ್ಸಲ್ಲೇ ಕೂತ್ಕೊಂಡು ಯಾವಾಗಲೂ ಓಡಾಡ್ತಾ ಕೇಳ್ಕೊಬೋದು, ನನ್ನಿಂದ ಹಿಂದಿನ ಜನ್ಮಗಳಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಪರ್ಸ್ನಲಿ ಯಾವುದೇ ಒಂದು ತೊಂದರೆ ಆಗಿದ್ರು ದಯಮಾಡಿ ಆತ್ಮಗಳು ಎಲ್ಲೇ ಇದ್ರೂ ಹೆಂಗೆ ಇದ್ರೂ ಯಾವುದೇ ಒಂದು ಜನ್ಮ ತಗೊಂಡಿದ್ರು ದಯಮಾಡಿ ನನಗೆ ಕ್ಷಮೆ ಕೊಡಿ ಅಂತ ಇವ್ರು ಆಗಾಗ ಕೇಳ್ತಾ ಹೋಗ್ಬೇಕು. ಇವ್ರ ಮನಸ್ಸಲ್ಲೇ ಕೇಳ್ತಾ ಹೋಗ್ಬೇಕು. ಮತ್ತು ಇವ್ರ ಕುಲದೇವ್ರ ಹತ್ರನೂ ಆ ಒಂದು ರಿಕ್ವೆಸ್ಟನ್ನು ಇಡಬೇಕು, ನನಗೆ ಈ ಕೆಲಸಗಳು ಮಾಡ್ಕೊಡೋಕ್ಕೆ ಈ ಥರ ಅಡ್ಡಿ ಇದೆ ಅಂತೆ, ಫಾಸ್ಟ್ ಲೈಫ್ ಒಂದು ಕರ್ಮಗಳು, ದಯವಿಟ್ಟು ಆ ಕರ್ಮಗಳಿಂದ ನನಗೆ ಮುಕ್ತಿ ಕೊಡಿ, ನನಗೆ ಗೊತ್ತಿಲ್ಲದೆ ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ದಯಮಾಡಿ ನನಗೆ ಕ್ಷಮೆ ಕೊಡಿ ಅಂತ ಇವ್ರು ಕುಲದೇವ್ರ ಹತ್ರ ಬೇಡ್ಕೋಬೇಕು. ಮತ್ತು ಆ ಆತ್ಮಗಳು ಯಾರೇ ಹೆಂಗೆ ಇರಲಿ ಅವ್ರನ್ನ ನೆನ್ಪು ಮಾಡ್ಕೊಂಡು ಆತ್ಮಗಳು ಅಂದ್ಕೊಂಡು ಕ್ಷಮೆ ಕೇಳ್ತಾ ಹೋಗ್ಬೇಕು, ಸರಿ ಹೋಗುತ್ತೆ. ಎಷ್ಟು ದಿವಸದಲ್ಲಿ ಇದು ಸರಿ ಆಗುತ್ತೆ? ಸರ್ 90 ದಿನಗಳು ಬರ್ತಾయి. 90 ದಿನ ಅಂದರೆ ಡೈಲಿ ಅವರು ಆ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಕ್ಷಮೆ ಕೇಳ್ತಾ ಇರಬೇಕು. 3 ತಿಂಗಳು ಕೇಳಬೇಕು. 90 ದಿನಗಳು ಪರ್ಟಿಕ್ಯುಲರ್ 90 ದಿನ ಬರ್ತಾ ಇದೆ. ಅದಾದ್ಮೇಲೆ ಇದು ಸರಿ ಹೋಗುತ್ತೆ. ಸರ್ ಕೇಳಿಸ್ತಾ? ಮತ್ತೆ ಫೈನಾನ್ಷಿಯಲ್ ಕೇಳಿದ್ರು ಸರ್, ಫೈನಾನ್ಷಿಯಲ್ ಕೇಳಿದ್ರು. ಒಂದು ನಿಮಿಷ, ಒಂದು ಸೆಕೆಂಡ್ ಚೆಕ್ ಮಾಡ್ತಾರೆ ಸರ್. ಒಂದು ಅರವಿಂದ ಸರ್, ಒಂದು ನಮ್ಮ ಮನೆ ಮುಂದೆ ಒಂದು ಮನೆ ಇದೆ. ಇರಿ ಒಂದು ಸೆಕೆಂಡ್, ಫೈನಾನ್ಷಿಯಲಿ ನೋಡ್ತಾವೆ. ಸರ್ ಇವರು ಈ ತೋಟ ಕೆಲಸ ಮಾಡಿಸ್ತಾರಲ್ಲ, ಅಲ್ಲಿ ಒಂದು ಮೇಸ್ತ್ರಿ ಈ ಥರ ಎಲ್ಲ ಬರ್ತಾರಲ್ಲ, ಇವರು ದುಡ್ದಂಥ ಆಳುಗಳಿಗೆ ಬಂದಂಥ ಸಂಬಳ ಎಲ್ಲ ಪೂರ್ತಿ ಕೊಡ್ದೇನೆ ಇವರು ಅದನ್ನು ಕದ್ದಿಟ್ಟಿದ್ದಾರೆ. ಅಂದರೆ ಒಂದು 100 ರೂಪಾಯಿ ಬರುತ್ತೆ ಅಂದರೆ ಅದರಲ್ಲಿ ಒಂದು 70 ರೂಪಾಯಿ ಅವ್ರು ಕೊಟ್ಟು ನುಡ್ದಿದ್ದು ಇವ್ರು ಬಳಸ್ಕೊಳ್ಳೋದು ಮಾಡಿದ್ದಾರೆ. ಆ ಜನಗಳು ಅದಕ್ಕೂ ಶಾಪ ಹಾಕಿದ್ದಾರೆ, ನನ್ನ ದುಡ್ಡು ತಿಂತಾರಲ್ಲ ಇವರು ಏಳಿಗೆ ಆಗಬಾರ್ದು, ಇವರು ಮುಂದೆ ಈ ಥರ ಏನೋ ಆಗಬೇಕು ಅಂತ ಶಾಪ ಹಾಕಿದ್ದಾರೆ. ಅದರಿಂದಾಗಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಬಂದಿದೆ. ಹೋದ ಜನ್ಮದೇ ಅದು. ಹೋದ ಜನ್ಮ ಅಂದರೆ ಅದು ಬೇರೆ ಬೇರೆ ಜನ್ಮಗಳಿಂದನೂ ಕನೆಕ್ಟ್ ಆಗಿರುತ್ತೆ. ಇವ್ರಿಗೆ ಏನು ಮಾಡಬೇಕಂದ್ರೆ ಒಂದು ಒಪನೊಪನೋ ಟೆಕ್ನಿಕ್ ಅಂತ ಬರುತ್ತೆ. ಅಂದರೆ ಹಣದ ಸಂಪೂರ್ಣ ಜವಾಬ್ದಾರಿಯನ್ನು ಅದು ಪರಿಹಾರ ಅವರಿಗೆ, ಪರಿಹಾರವನ್ನು ನಾನು ಸಂಪೂರ್ಣವಾಗಿ ನಾನೇ ಹೊರುತ್ತೇನೆ. ಮತ್ತು ಇನ್ನು ಮುಂದೆ ಯಾರಿಗೂ ಹಣದ ವಿಷಯದಲ್ಲಿ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದಂಗೆ ಅಥವಾ ಹಣಕ್ಕೆ ನಾನು ಅಗೌರವ ತೋರಿಸ್ದಂಗೆ ಪ್ರೀತಿಯಿಂದ ಅದು ಎಷ್ಟೇ ಬಂದರೂ ಸ್ವೀಕಾರ ಮಾಡ್ತೀನಿ, 1 ರೂಪಾಯಿ ಬರಲಿ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂದ್ಕೊಂಡು ಆ ಒಂದು ಟೆಕ್ನಿಕ್ಕು, ಡಿಯರ್ ಮನಿ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಬ್ಲೆಸ್ ಯು, ಈ ಮಂತ್ರನ 108 ಸರಿ ಚಾಂಟ್ ಮಾಡ್ತಾ ಇರ್ಬೇಕು ಇವರು. ಓಕೆ, ಅವ್ರಿಗೆ ಹೇಳಿಬಿಡಿ, ಅವ್ರ ಪರಿಹಾರದ್ದು ಅವರು ಮಾಡ್ಕೊಂತಾರೆ. ಹರೇ ಕೃಷ್ಣ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನೀವು ಫಸ್ಟ್ ಕ್ವಶನ್ಗೆ ಪರಿಹಾರ ಕೇಳ್ಕೊಂಡ್ರಿ ಅಲ್ಲ, ನೆನಪಿದೆಯಲ್ಲ? ನೀವು ಬಂದು ಫಾಸ್ಟ್ ಲೈಫಲ್ಲಿ ನೀವು ತುಂಬ ಜನಗಳಿಗೆ ತೊಂದರೆ ಕೊಟ್ಟಿರ್ತೀರಾ, ಅಂದರೆ ಆಗೋ ಕೆಲಸಗಳನ್ನ ತಡೆದು ನಿಲ್ಲಿಸಿರ್ತೀರಾ, ಓಕೆನಾ? ಅದರಿಂದಾಗಿ ಆ ಜನ ಹಾಕಿರ್ತಾರಲ್ಲ, ಈಗ ಒಂದು ಯಾರಾದರೂ ಒಂದು ಆಫೀಸರ್ಗಳು ಈಗ ಕೆಲಸನ ಬೇಗ ಮಾಡಿಕೊಟ್ಟಿಲ್ಲ ಅಂದಾಗ ಅವ್ರಿಗೆ ಶಾಪ ಹಾಕಿರ್ತಾರೆ ಅಲ್ವ ಜನ, ಆ ಥರದೊಂದು ಶಾಪಗಳು ನಿಮಗೆ ಆಗಿನ ಜನ್ಮದಲ್ಲಿ ಬಿದ್ದಿದೆ. ಅದಕ್ಕೆ ನೀವೀಗ ಏನು ಮಾಡಬೇಕು, ಯಾವುದೇ ಆ ಜನ್ಮದಲ್ಲಿ ನಾನು ಮಾಡಿದಂಥ ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದೀನೋ, ಅಂದರೆ ಆಗೋ ಕೆಲಸಗಳನ್ನ ತಡೆದಿದ್ದೀನೋ, ಯಾರಿಗೆಲ್ಲ ನೋವಾಗೋ ಥರ ಮಾಡಿದ್ದೀನೋ, ಆ ಆತ್ಮಗಳು ಎಲ್ಲೇ ಇರಲಿ ಹೇಗೆ ಇರಲಿ ದಯಮಾಡಿ ನನ್ನನ್ನು ಕ್ಷಮಿಸಿ ನನಗೆ ಈ ಜನ್ಮದಲ್ಲಿ ಏಳಿಗೆನ ಕೊಡಿ ಅಂತ ಅವ್ರ ಹತ್ರನೂ ಬೇಡ್ಕೊತಾ ಇರಬೇಕು. ಒಂದು 90 ಡೇಸು ಈ ಪ್ರೊಸೀಜರ್ ನೀವು ಮಾಡ್ಬೇಕು ಸರ್. ಡೈಲಿ ನಿಮ್ಗೆ ಎಷ್ಟು ಸಾರಿ ನೆನಪುತ್ತೋ ಅಷ್ಟು ಸರಿ ನೀವು ಹೇಳ್ತಾ ಹೋಗ್ಬೇಕು, ಆತ್ಮಗಳ ಹತ್ರ ಸಾರಿ ಕೇಳಬೇಕು. ಅವ್ರು ಇಂಥವ್ರೆ ಅಂತಲ್ಲ, ಯಾವುದೇ ಆತ್ಮಗಳು ಎಲ್ಲೇ ಇರ್ಬೋದು, ಯಾವುದೇ ರೂಪದಲ್ಲಿ ಇರ್ಬೋದು, ಅವ್ರಿಗೆ ಸೇರುತ್ತದು. ಮತ್ತು ನಿಮ್ಮ ಕುಲದೇವಿಗೆ ನೀವು ಬೇಡ್ಕೋಬೇಕು, ನನಗೆ ಈ ಥರ ಸಮಸ್ಯೆ ಇದೆ ಅಂತ, ಇದರಿಂದ ಮುಕ್ತಿ ಕೊಡಿಸಿ, ಆತ್ಮಗಳ ಒಂದು ಶಾಪದಿಂದ ಬಿಡುಗಡೆ ಮಾಡಿ ಅಂತ ಬೇಡ್ಕೋಬೇಕು. ಆಮೇಲೆ ಬಂತು ನಿಮಗೆ ಈಗ ಫೈನಾನ್ಷಿಯಲ್ ಬ್ಲಾಕೇಜಸ್ಸು, ನೀವು ಈ ತೋಟ ಕೆಲಸಗಳು ಮಾಡಿಸ್ತಾರೆ ಗೊತ್ತಾ ಸರ್? ಒಂದು ಮೇಸ್ತ್ರಿ ಈ ಥರ ಆಗಿದ್ದಾಗ ನೀವು ಕೆಲವರಿಗೆ ಸ್ಯಾಲ್ರಿ ಬಂದಿದ್ದನ್ನ ಅವ್ರಿಗೆ ಪೂರ್ತಿಯಾಗಿ ಕೊಟ್ಟಿರಲ್ಲ. ಒಂದು ನೀವು ಮೇಸ್ತ್ರಿ ಆಗಿರ್ತೀರಾ, ಇದು 3ನೇ ಲೈಫ್ ಅಂತ ಬಂತು ಸರ್. ಈಗ ಲೈಫ್ ಇದು 3ನೇ ಲೈಫಲ್ಲಿ ಆ ಥರ ಆಗಿದ್ದೀರಂತೆ. ಆವಾಗ ನೀವು ಒಂದು ಪೂರ್ತಿ ಅಮೌಂಟನ್ನ ಜನಗಳಿಗೆ ಕೊಡ್ತಾ ಇರಲ್ಲ, ಅಂದರೆ ಬರೆಯೋದೊಂದು ಅಮೌಂಟ್ ಇಸ್ಕೊಳ್ಳೋದೇ ಒಂದು, ಮತ್ತು ಜನಗಳಿಗೆ ತಲುಪಿಸೋದೇ ಇನ್ನೊಂದು ಅಮೌಂಟ್, ಈ ಥರ ಮಾಡಿರ್ತೀರಾ. ಅದರಿಂದಾಗಿ ಆ ಜನಗಳಿಗೆ ಅದು ಗೊತ್ತಾಗಿರುತ್ತೆ, ಇವ್ರು ಈ ಥರ ನಮ್ಮ ದುಡ್ಡನ್ನು ಒಂದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅವರೆಲ್ಲ ಸೇರಿ ಅಂದರೆ ನೊಂದಿರ್ತಾರಲ್ಲ, ಕಷ್ಟಪಟ್ಟು ದುಡ್ದಿರ್ತಾರಲ್ಲ, ಅವ್ರು ಹಾಕಿದಂಥ ಶಾಪ ನಿಮಗೀಗ ಬ್ಲಾಕೇಜ್ ಆಗಿ ಬರ್ತಾ ಇದೆ.
ನಿಮ್ಮ ಕೈಗೆ ನೀವಾಗ ಹಣನ ಅದೊಂಥರ ಕದ್ದಿದ ಥರ ಆಗುತ್ತೆ. ಇನ್ನೊಬ್ರದ್ದು ದುಡ್ಡನ್ನು ನಾವು ಮಿಸ್ಯೂಸ್ ಮಾಡ್ಕೊಂಡಾಗ ಅದೊಂದು ಕದ್ದು ತಗೊಂಡ ಥರ ಆಗಿರುತ್ತಲ್ಲ, ಅದಕ್ಕೆ ನಿಮಗೆ ಅದೊಂದು ಹಣದ ಬ್ಲಾಕೇಜ್. ಹಣನ ಒಪ್ಪಲ್ಲ ಅದನ್ನ. ನಾವು ಇನ್ನೊಬ್ರು ಹಣನ ಮಿಸ್ಯೂಸ್ ಮಾಡ್ಕೊಳ್ತೀವಿ ಅಥವಾ ಹೇಳ್ದೆ ಕೇಳ್ದೆ ತಗೊಳ್ತೀವಿ ಅಂದರೆ ಹಣದಲ್ಲೇ ಆ ಒಂದು ಎನರ್ಜಿ ಇರುತ್ತೆ. ಹಣದಲ್ಲೂ ಆ ಒಂದು ಎನರ್ಜಿ ನಿಮ್ಮನ್ಗೆ ಒಂದು ಶಾಪ ಆಗಿ ಅದು ಆಗಿರುತ್ತೆ, ಜನಗಳದ್ದು ಶಾಪ ಇರುತ್ತೆ. ನೀವು ಅದಕ್ಕೂ ಆ ಜನಗಳದ್ದು ಕ್ಷಮೆ ಕೇಳ್ಕೊಳ್ಳಿ. ಮತ್ತು ಸಾಧ್ಯವಾದರೆ ಯಾರಾದರೂ ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ ಅವರಿಗೆ ಏನಾದರೂ ರೇಷನ್ ಕೊಡ್ಸೋದು ನಿಮ್ಮ ಕೈಲಾದಷ್ಟು. ನಿಮ್ಮ ಕೈಲಾದಷ್ಟು ಚಿಕ್ಕ ಪುಟ್ಟ ಒಂದು ಅಡುಗೆಗೆ ಅಥವಾ ಅವರ ಒಂದು ಬಟ್ಟೆಗೆ ಆದಷ್ಟು ಹೆಲ್ಪ್ ಮಾಡ್ಬೋದು ಅದಕ್ಕೆ. ಮತ್ತು ತುಂಬ ಕೆಲಸ ಇಲ್ದರೆ ಗೋಳಾಡ್ತಾ ಇರ್ತಾರೆ ನೋಡಿ ಸರ್ ಕೆಲವರು, ಅಂಥವ್ರಿಗೆ ಕರೆದು ಕೆಲಸ ಕೊಡ್ಸೋದು ಇವೆಲ್ಲ ಮಾಡಿದಾಗ ನೀವು ಅದರಿಂದ ಹೊರಗಡೆ ಬರ್ತೀರಾ. ಮತ್ತೆ ನಿಮಗೆ ಹಣದ್ದು ಒಂದು ಬ್ಲಾಕೇಜಸ್ಗೆ ಒಂದು ಮಂತ್ರ ಬಂದಿದೆ, ಅದನ್ನ ನೀವು ಡೈಲಿ ಹೇಳ್ಬೋದು. 108 ಸರಿ ಚಾಂಟ್ ಮಾಡಿ ಸರ್ ಅದನ್ನ. ಈ ಓಪನ್ ಟೆಕ್ನಿಕ್ ಅಂತ ಬರುತ್ತೆ, ಅದರಲ್ಲಿ ಡಿಯರ್ ಮನಿ ಐ ಆಮ್ ಸಾರಿ ಅಂದರೆ ನೀವು ಫಸ್ಟ್ ಒಂದು ಲೈನ್ ಹೇಳ್ಕೋಬೇಕು. ಇನ್ನು ಮುಂದೆ ಹಣದ ಯಾವುದೇ ಒಂದು ಜವಾಬ್ದಾರಿ ಬಂದ್ರೂ ಅದು ಪೂರ್ತಿಯಾಗಿ ನಾನು ಹೊರ್ತೀನಿ, ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ಕೋಬೇಕು. ಅದು ಒಂದು ಸರಿ ಹೇಳ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ಡಿಯರ್ ಮನಿ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಬ್ಲೆಸ್ ಯು. ಇದನ್ನು 108 ಸರಿ ಪ್ರತಿನಿತ್ಯ ಹೇಳ್ಕೊಳ್ತಾ ಇರಿ. ನಿಮಗೆ ಅದು ಆಲ್ಮೋಸ್ಟು ನಿಮಗೆ ಒಂದು 15-20 ದಿನ, ಒಂದು ತಿಂಗಳೊಳಗಡೆ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಅದು ಆಗಿದೆ, ಅದರಿಂದಾಗಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಸರ್. ಓಕೆನಾ? ಓಕೆ, ಇಷ್ಟು ಸರ್ ಕ್ವಶನ್ ಓಕೆ ಸರ್, ಕ್ಲೋಸ್ ಮಾಡಬೇಕಾಗುತ್ತೆ ಬುಕ್. ಇನ್ನೊಂದು ಪ್ರಶ್ನೆ ಅವ್ರಿಗೆ, ಇನ್ನೊಂದು ಪ್ರಶ್ನೆ ಕೇಳ್ತಾವ್ರೆ ಅದು ಸರ್ ಹೇಳಿ. ಏನಿಲ್ಲ ಮೇಡಮ್, ನಮ್ಮ ಮನೆ ಮುಂದೆ ಒಂದು ಮನೆ ಇದೆ, ಬಟ್ ಆ ಮನೆ ಒಂದು 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಇವಾಗ ಸೇಲ್ ಮಾಡ್ತೀನಿ ಅಂತ ಇದು ಮಾಡ್ತಾ ಇದ್ರು ಅವರು. ಬಟ್ ಅದೇನ ಆಗುತ್ತೆ ಮೇಡಮ್ ಸರ್? ಅದು ನಿಮಗೆ ಸಂಬಂಧಪಟ್ಟಿದ್ದು ಕೇಳಬೇಕು ನೀವು, ಬೇರೆ ಸೋಲ್ದ ಬಗ್ಗೆ ಬೇರೆಯವ್ರ ಬಗ್ಗೆ ಕೇಳೋಕ್ಕಾಗಲ್ಲ. ಇಲ್ಲ ನನಗೆ ಮೇಡಮ್, ನಾನೇ ತಗೊಂಡಂತ. ಓಕೆ ಓಕೆ ಸರ್, ಚೆಕ್ ಮಾಡೋಣ ಸರ್. ಅಲ್ಲೇ ಇಟ್ಕೊಳ್ಳಿ. ಸರ್ ಈ ಮನೇನ ಅವ್ರು ತಗೋಬಾರ್ದು ಅಂತ ಬರ್ತಾ ಇದೆ ಸರ್. ತಗೋಬಾರ್ದು ಅಂತ ಬರ್ತಾ ಇದೆ ಸರ್. ತಗೊಂಡ್ರೆ ನಿಮಗೆ ಅಷ್ಟೊಂದು ಏಳಿಗೆ ಕೊಡಲ್ಲ ಅಂತ ಬರ್ತಾ ಇದೆ. ನಾವು ಕ್ವಶನ್ ಮಾಡಿದ್ದು ತಗೋಬೋದಾ ಮನೇನ ಅವರು ಅಂತ, ಬಟ್ ಅದು ಬೇಡ ಅಂತ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಮತ್ತೊಬ್ಬರದ್ದು ಬೇರೆ ಒಬ್ಬರದ್ದು ಇದು ಮಾಡೋಣ. ಈಗ ನಮ್ಮ ಸ್ನೇಹಿತರೊಬ್ಬರು, ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಸೊ ಅದು ಒಂದು ಪ್ರಶ್ನೆಯಾಗಿ ನಾವು ಕೇಳ್ತೀವಿ, ಯಾಕೆ ಅವ್ರಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ. ಸೊ ಇದನ್ನ ಒಂದು ಚೆಕ್ ಮಾಡಿಬಿಡೋಣ. ಅವ್ರ ಇನ್ಷಿಯಲ್ಲು ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಸರ್? ಅಂದರೆ ನಿಮ್ಮದು ಕಂಪ್ಲೀಟ್ ಹೆಸರು, ಇನ್ಷಿಯಲ್ಲು, ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಕರೆಕ್ಟಾಗಿ ಹೇಳು, ಇಲ್ಲ ಇನ್ಷಿಯಲ್ ಹೇಳಿದ್ರೆ ಸಾಕು. ಚಂದ್ರ ಅಂತ, ಚಂದ್ರಶೇಖರ, ಚಂದ್ರನ ಚಂದ್ರಶೇಖರ್. ಇನ್ಷಿಯಲ್ ಏನು ಹೇಳಿ? ಇನ್ಷಿಯಲ್ಲು ಚಂದ್ರಶೇಖರಯ್ಯ. ಇನ್ಷಿಯಲ್ ಬಿ. ಇನ್ಷಿಯಲ್ ಚಂದ್ರಶೇಖರಯ್ಯ ಬಿ. ನೋಡ್ತಾರೆ ಹಂಗೆ. ಸರ್ ಕ್ವಶನ್. ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ, ಯಾಕೆ, ಏನು ಕಾರಣ? ಸರ್ ಇವರು ಒಂದು ಬರ್ತಲ್ಲಿ ಹೊಸದಾಗಿ ಮದುವೆ ಆಗಿರ್ತಾರೆ, ಈ ಲವ್ ಮ್ಯಾರೇಜ್ ಆಗಿರ್ತಾರಲ್ಲ, ಅದು ಒಂದು ದೇವಿ ಹತ್ರ ಅವ್ರು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮದುವೆ ಎಲ್ಲ ಆಗಿದೆ, ಮುಹೂರ್ತ ಆಗಿದೆ, ಅಂದರೆ ಲವ್ ಮ್ಯಾರೇಜ್ ಮದುವೆಗಳಿರ್ತಾರೆ ಸರ್, ಆ ಥರ ಆಗಿದೆ. ಇವರು ಆ ಟೈಮಲ್ಲಿ ಹೋಗಿ ಆ ಹುಡುಗಿ ತಾಳಿನ ಕಿತ್ತು ಆ ಹುಡುಗನ್ನ ಹೊಡೆದಾಕಿದ್ದಾರೆ. ಅದು ಒಂದು ನಿಮಿಷ ಸರ್, ಇದು ಇವರ 7ನೇ ಬರ್ತಲಾಗಿರೋದು. ಆವಾಗ ಆ ಹುಡುಗಿ ನೊಂದು ಶಾಪ ಹಾಕಿದ್ದಾಳೆ, ನನ್ನ ಮದುವೆನ ಹೆಂಗೆ ತಡೆದಿದ್ಯಾ, ಹಿಂಗೆ ನಿಂಗೆ ಯಾವಾಗಲೂ ಮದುವೆ ಆಗಬಾರ್ದು ಅನ್ನೋ ಶಾಪ ಹಾಕಿದ್ದಾಳೆ. ಈಗ ಅವ್ರಿಗೆ ಪರಿಹಾರ ಕೇಳೋಣ ಸರ್. ಸರ್ ಇವರು ದುರ್ಗಮ್ಮ ಹತ್ರ 3 ಶುಕ್ರವಾರ ಒಂದು ದೀಪ, ತುಪ್ಪದ ದೀಪ ಹಚ್ಬೇಕಂತೆ. ಹಚ್ಚಿ ಅವರಿಗೆ ಪರಿಹಾರ ಹೇಳ್ತಾರೆ, ಅದಕ್ಕೆ ಕೇಳ್ಕೊಂಡ್ಬಿಡು ಸರ್. ನಮಸ್ತೆ, ಹರೇ ಕೃಷ್ಣ ಸರ್. ನಿಮಗೆ ಪರಿಹಾರ ಬಂದು ಮ್ಯಾರೇಜ್ ಆಗೋಕ್ಕೆ ನೀವು ದುರ್ಗಾದೇವಿ ಇರ್ತಾರಲ್ಲ ಅವ್ರ ಹತ್ರ ಹೋಗಿ, ಅಂದರೆ 3 ಶುಕ್ರವಾರ ನೀವು ಅವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬೇಕು.
ಹಚ್ಚಿ ಅವರಿಗೆ ಒಂದು ಬಾಗಿನಗಳನ್ನ ಕೊಡ್ತಾರೆ ನೋಡಿ, ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾರೆ ನೋಡಿ, ಸೀರೆ, ಹೂ, ಬಳೆ, ಅಕ್ಷತೆ ಎಲ್ಲ ಹಾಕಿ ಕೊಡ್ತಾರಲ್ಲ, ಆ ಥರ ನೀವು ಅಮ್ಮನಿಗೆ ನಿಮ್ಮ ಮದುವೆ ಆಗಲಿ ಅನ್ನೋದಕ್ಕೋಸ್ಕರ, ಮತ್ತು ಆ ಒಂದು ಯಾವ ಹೆಣ್ಣಿನ ತಾಳಿನ ನೀವು ಕಿತ್ತಿದ್ರೋ ಆ ಒಂದು ಹೆಣ್ಣಿನ ತಾಳಿಯಿಂದ ಬಂದಿರೋ ಶಾಪನ ನನ್ನಿಂದ ನಿರ್ಮೂಲನೆ ಮಾಡಿ, ನನ್ನಿಂದ ಆ ಶಾಪದಿಂದ ನನ್ನ ಮುಕ್ತ ಮಾಡಿ ಅಂತ 3 ಶುಕ್ರವಾರ ಅಮ್ಮನಿಗೆ ಅದು ಕೊಡಬೇಕು. ಮತ್ತು ಪ್ರತಿ ಶುಕ್ರವಾರ ನೀವು ಕೊಡಬೇಕಾದ್ರೆ ಅಮ್ಮನಿಗೆ 3 ಜನ ಇಲ್ಲ 5 ಜನ ಮುತ್ತೈದರನ್ನ ನಿಲ್ಲಿಸ್ಕೊಂಡು ಅವ್ರಿಗೂ ಅರಿಶಿನ ಕುಂಕುಮ ಬಳೆ ಹೂಗಳನ್ನ ಕೊಟ್ಟು ಅವರಿಂದ ನೀವು ಆಶೀರ್ವಾದ ತಗೋಬೇಕು. ನೀವು ಮದುವೆ ಆಗೋಕ್ಕೆ ಅನುಕೂಲ ಆಗಲಿ, ನನಗೆ ಮದುವೆ ಒಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ನೀವು ಒಂದು ಪರಿಹಾರ ಹೆಣ್ಮಕ್ಳಿಂದ ಆಶೀರ್ವಾದ ತಗೋಬೇಕು. ಮತ್ತು ಯಾವ್ದಾರ ಬಡ ಕುಟುಂಬದ ಹೆಣ್ಮಕ್ಳು ಮದುವೆ ಆಗ್ತಿದ್ರೆ ನಿಮ್ಮ ಕೈಲಾದಷ್ಟು ಅವರಿಗೆ ಏನಾದರೂ ಮದುವೆಗೆ ಆಗೋಂಥ ಒಂದು ಹೆಲ್ಪನ್ನು ಮಾಡಬೇಕು ಅಂತ ಬರ್ತಾ ಇದೆ ಸರ್. ಮೇಡಮ್ ನಾವು ಯಾವ್ದು ಮಾಡಿಲ್ಲ. ನೀವು ಈ ಲೈಫ್ ತಲ್ಲ ಸರ್, ನೀವು ನಿಮ್ಮ 7ನೇ ಬರ್ತಿದ್ದು ಇದು ಫಾಸ್ಟ್ ಪ್ರೆಸೆಂಟು ಫ್ಯೂಚರ್. ಅದರಲ್ಲಿ ನೀವು ಫಾಸ್ಟ್ ಲೈಫಲ್ಲಿ ಮಾಡಿರೋಂಥ ಕರ್ಮಗಳಿಂದ ಈಗ ಸಫರ್ ಆಗ್ತಾ ಇರ್ತೀರಾ. ಅದರಿಂದ ಈಗ ನೀವು ಈಗ ಇದನ್ನು ಮಾಡ್ಕೊಳ್ಳೋದ್ರಿಂದ ಮತ್ತು ಆ ಹುಡುಗಿಯ ಆತ್ಮ ಯಾರು ಹುಡುಗಿ ಹಿಂದಿನ ಜನ್ಮದಲ್ಲಿ ಯಾರೋ ಹುಡುಗಿ ಇರ್ಬೋದು, ಓಕೆನಾ, ಆ ಹುಡುಗಿ ಎಲ್ಲಿದ್ದಾಳೋ ನಿಮಗೆ ಗೊತ್ತಿಲ್ಲ, ಅವ್ರ ಹತ್ರ ನೀವು ಕ್ಷಮೆ ಕೇಳಬೇಕು. ಮೇನು ನಿಮ್ಮ ಮನಸ್ಸಿಂದ ಕ್ಷಮೆ ಕೇಳಬೇಕು. ನನಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮಿಸುವಂಥ ಕ್ಷಮೆ ಕೇಳಲೇಬೇಕು, ಕೇಳ್ತಾ ಇರಬೇಕು. ಮತ್ತು ಈ ಥರ ಒಂದು ಪರಿಹಾರನ ಏನು ಅದು ದೇವಿಗೆ ಒಂದು ಇದನ್ನೆಲ್ಲ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ ಅವತ್ತಿನ ದಿನವೇ ಶುಕ್ರವಾರ ದಿನಗಳಲ್ಲೇ ಒಂದು ಮುತ್ತೈದರಿಗೆ ಒಂದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದನ ತಗೋಬೇಕು. ಮತ್ತು ನೀವು ಮದುವೆ ಆಗೋಂಥ ಬಡ ಕುಟುಂಬದ ಹೆಣ್ಮಕ್ಳಿಗೆ ನಿಮ್ಮ ಕೈಲಾದಷ್ಟು ನೀವು ತಾಳಿ ಕಿತ್ತಿದ್ದೀರಾ, ಸಾಧ್ಯವಾದರೆ ನಿಮ್ಮ ಕೈಲಾದರೆ ಒಂದು ತಾಳಿನ ಅಂದರೆ ಚಿನ್ನದಲ್ದಿದ್ರೂ ಒಂದು ಲೋಹದ ಬೇರೆ ಮಾಡ್ತಾರೆ ನೋಡಿ, ಅಮ್ಮನ ಹುಂಡಿಗೆ ಹಾಕ್ಬೇಡಿ ಅದನ್ನು. ನಾನೊಂದು ತಾಳಿ ಕಿತ್ತಿದ್ದೀನಲ್ಲ, ಒಂದು ಪಂಚಲೋಹದ್ದು ಈ ಥರದ್ದೆಲ್ಲ ಒಂದು ತಾಳಿ ಮಾಡಿಬಿಟ್ಟು ಅದನ್ನು ಒಂದು ಅಮ್ಮನಿಗೆ ಅರ್ಪಿಸಿ ಅದನ್ನು ಹುಂಡಿಯಲ್ಲಿ ಹಾಕಿಬಿಟ್ಟು ಆಮೇಲೆ ನೀವು ಕ್ಷಮೆ ಕೇಳಿಕೊಂಡು ಆ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ ನಿಮಗೆ ಆದಷ್ಟು ಬೇಗ ಒಂದು ಮ್ಯಾರೇಜಿಗೆ ಒಂದು ಟೈಮ್ ಕೂಡ ಬರುತ್ತೆ. ಇನ್ನೇನೋ ಪ್ರಶ್ನೆ ಇದ್ದರೆ ಬೇರೆ ಏನಾದ್ರು ಕ್ವಶನ್ ಇದೆಯಾ ಸರ್? ಓಕೆ ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇದು ಯಾಕಂದರೆ ನಮ್ಗೆ ಗೊತ್ತಿರೋರು ಇಬ್ಬರಿಗೆ ಅಂದರೆ ಅವರದ್ದು ಒಂದಷ್ಟು ಪರ್ಸ್ನಲ್ ಸಮಸ್ಯೆಗಳು ಅವುಗಳನ್ನ ರೀಡ್ ಮಾಡಿ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಸೊ ಅದು ಬಂದು ಡೈರೆಕ್ಟ್ ಯಾವ ಥರ ಪರಿಹಾರ ಕೊಟ್ಟರು, ಮತ್ತು ನೀವು ಒಂದು ಮುದ್ರೆನಲ್ಲಿ ಒಂದೇನೋ ಒಂದು ಧ್ಯಾನದಲ್ಲಿ ಬುಕ್ ತೆಗಿಯೋ ಥರ ಇವೆಲ್ಲ ಮಾಡಿದ್ರಿ. ಸೊ ನಮಗೆ ಅದ್ರ ಬಗ್ಗೆ ಏನಂತ ಗೊತ್ತಾಗಿಲ್ಲ, ಬಟ್ ಏನು ನೋಡಿದ್ರಿ, ಎಲ್ಲಿ ಹೋಗಿದ್ರಿ, ಏನಾಯಿತು? ನಾವು ಬಂದು ನಂದಿ ಬರ್ತಾರೆ, ನಂದಿಕೇಶ್ವರ ಬರ್ತಾರೆ, ನಾವು ಅವ್ರನ್ನ ಪ್ರೇಯರ್ ಮಾಡಬೇಕಾಗುತ್ತೆ. ಅವರು ಬಂದು ನಮ್ಮನ್ನು ಅವ್ರ ಮೇಲೆ ನಮ್ಮನ್ನು ಕೂರಿಸ್ಕೊಳ್ತಾರೆ, ಅಂದರೆ ನಮ್ಮ ಸೋಲ್ ಅವ್ರ ಮೇಲೆ ಕೂತ್ಕೊಂಡು ನಾವು ಮತ್ತೆ ಆಕಾಶಕ್ಕೆ ಅಲ್ಲಿ ರೀಚ್ ಆಗ್ತೀವಿ. ರೀಚ್ ಆದಾಗ ಅವ್ರು ನಮಗೆ ಡೋರ್ನ ಓಪನ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಶಿವಪ್ಪನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ, ಇಂಥ ಹೆಸರವರು, ಈಗ ಅವ್ರ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಹೇಳಿರ್ತಾರಲ್ಲ, ಇಂಥವ್ರಿಗೆ ನಾವು ಇದೊಂದು ರೀಡಿಂಗ್ ಕೊಡಬೇಕು. ದಯವಿಟ್ಟು ಅವರ ಒಂದು ಫಾಸ್ಟ್ ಫ್ಯೂಚರು ಪ್ರೆಸೆಂಟ್ದು ಏನಿದೆ, ಅವರ ಕರ್ಮಗಳು ಅಥವಾ ಏನಿದೆ ಈಗಿನ ಸಮಸ್ಯೆಗೆ ದಯವಿಟ್ಟು ಅದನ್ನು ನಮಗೆ ಅದೊಂದು ತೋರಿಸಿ, ಆ ಬುಕ್ಕನ್ನು ಕೊಡಿ ಅಂತ ಕೇಳ್ತೀವಿ. ಅವರ ಬುಕ್ಕನ್ನು ಕೊಡ್ತಾರೆ. ಅವಾಗ ನಮಗೆ ಫೀಲ್ ಆಗುತ್ತೆ, ಆ ಬುಕ್ ನಮ್ಮ ಕೈಗೆ ಬಂದಾಗ ಇಲ್ಲ ತುಂಬ ಕರ್ಮಗಳಿದ್ರೆ ತುಂಬ ಹೆವಿ ಭಾರ ಬರುತ್ತೆ ಕೈಗಳು, ಅವ್ರದ್ದು ಏನಾದ್ರು ಫಾಸ್ಟ್ ಲೈಫಲ್ಲಿ ತುಂಬ ಕರ್ಮಗಳಿದ್ರೆ, ಅಥವಾ ಒಂದು ದೈವಾಂಶ ಇರೋರಾದ್ರೆ ಒಂದು ಲೈಟ್ ಫೀಲ್ ಬರುತ್ತೆ, ಅಥವಾ ನಮಗೆ ಒಂದು ಲೈಟ್ ಬ್ಲಿಂಕ್ ಆಗ್ಬೋದು, ಏನಾದ್ರು ಒಂದು ಸಿಂಬಲ್ ಕಾಣಿಸುತ್ತೆ. ಆವಾಗ ಅದಕ್ಕೆ ತಕ್ಕಂತ ಏನು ಕ್ವಶನ್ ಕೇಳಿರ್ತಾರೆ ನಾವು ಕೇಳಿದಾಗ ನಮಗೆ ಇಂಟ್ಯೂಷನ್ ಬರುತ್ತೆ. ಅಕಸ್ಮಾತ್ ಕೆಲವ್ರದ್ದು ತುಂಬ ಕರ್ಮಗಳಿದ್ರೆ ಬೇಗ ಬುಕ್ ಓಪನ್ ಆಗಲ್ಲ. ಅವಾಗ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಆ ಬುಕ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಪಿಕ್ಚರ್ಸ್ ಕಾಣಿಸ್ಬೋದು, ನಮಗೆ ಅದಕ್ಕೆ ರಿಲೇಟೆಡ್ ಮಾಡಿ ನಾವು ಹೇಳ್ಬೋದು. ಈಗ ನನಗೆ ಜಾಸ್ತಿ ಬಂದು ಇಂಟ್ಯೂಷನ್ ಬರುತ್ತೆ, ಪಿಕ್ಚರ್ಸ್ ನಾನು ಕೇಳಕ್ ಹೋಗಲ್ಲ. ಪಿಕ್ಚರ್ಸ್ ಬಂದ್ರೆ ಒಂದು ಶಾರ್ಟ್ ಬಂದ್ಬಿಡುತ್ತೆ, ಅದೇನು ಮುಂದೆ ಏನು ಗೊತ್ತಾಗಲ್ಲ. ಕೆಲವರಿಗೆ ಪೂರ್ತಿ ಬರುತ್ತೆ ಪಿಕ್ಚರ್ಸ್ ವಿತ್ ರೆಕಾರ್ಡ್, ಇಂಟ್ಯೂಷನ್ ಎರಡು ಬರ್ಬೋದು ಕೆಲವರಿಗೆ. ಬಟ್ ನಮಗೆ ಇಂಟ್ಯೂಷನ್ ಬರೋದ್ರಿಂದ ಅದು ಪರ್ಫೆಕ್ಟಾಗಿ ಇಷ್ಟೇ ಆ ಪದಗಳು ಬಂದ್ಬಿಡ್ತಾವೆ ನಮಗೆ. ಈಗ ನಾನು ಒಂದಿಬ್ರಿಗೆ ಹೇಳಿದ್ನಲ್ವಾ, ಅವ್ರು ಏನು ಮಾಡಿದ್ರು, ಯಾಕೆ ಮಾಡಿದ್ರು, ಏನಾಗಿತ್ತು ಅಂತ ಆ ಪದಗಳು ನನಗೆ ಬರ್ತಾ ಹೋಗುತ್ತೆ ಮನಸ್ಸಲ್ಲಿ. ಅಂದ್ರೆ ನಮಗೆ ಒಂದು ಏನು ಗೈಡ್ ಇರ್ತಾರಲ್ಲ, ಗೈಡ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ ನಮಗೆ ಬರುತ್ತೆ ಅನ್ನೋಕ್ಕಿಂತ ಅವ್ರು ಹೇಳ್ತಾ ಹೋಗ್ತಾರೆ. ಹೇಳಿದ್ದು ನಮಗೆ ಆ ಒಂದು ಫೀಲ್ ಬರ್ತಾ ಹೋಗುತ್ತೆ, ಆ ಮಾತುಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ಅದಕ್ಕೆ ಪರಿಹಾರ ಕರೆಕ್ಟನ್ನು ಸಿಗುತ್ತೆ. ಬಟ್ ಅದನ್ನ ನಂಬಿಕೆಯಿಂದ ಮಾಡ್ಕೊಂಡ್ರೆ 100% ರಿಸಲ್ಟ್ ಇದೆ. ಡೌಟ್ ಪಡೋದು, ಇವ್ರು ಹೆಂಗೆ ಹೇಳಿದ್ರು, ಅದ್ ಹೆಂಗೆ ಸಾಧ್ಯ, ಇವ್ರೇನು ದೊಡ್ಡಿದ, ಆ ಥರ ಕೆಲವರು ಮಾತಾಡಿರ್ತಾರೆ ಸರ್ ಅವರು. ಕೆಲವರು ಆ ಥರ ಇದ್ದಾಗ ಅವರು ಅನುಮಾನ ಪಟ್ಟರು ಅಂದರೆ ಅವ್ರಿಗೆ ಪರಿಹಾರ ಫಲ ಸಿಗಲ್ಲ. ಮತ್ತೆ ಈಗ ಒಂದು ಪ್ರೊಸೀಜರ್ ಕೊಟ್ಟಿರ್ತಾರೆ, ಒಂದು 90 days ಈಗ ಒಬ್ರಿಗೆ ಬಂತು ಈ ಥರ ಮಾಡಿ ಅಂತ. ಅವರು 89 days ಮಾಡಿರ್ತಾರೆ.
ಮಾಡಿ ಲಾಸ್ಟ್ನೇ ದಿನಕ್ಕೆ ಅಲ್ಲಿವರೆಗೂ ಇವ್ರ ಕರ್ಮ ತುಂಬ ಇತ್ತು ಅಂದರೆ ಅಷ್ಟು ದಿನನೂ ಅವ್ರು ಕ್ಲಿಯರ್ ಆಗಿರಲ್ಲ. ಆ 90 ಡೇಸ್ ಮುಗಿದ್ಮೇಲೆ ಆದರೂ ಅವ್ರಿಗೆ ಒಳ್ಳೇದಾಗುತ್ತೆ. ಆದರೆ ಇವ್ರು ಅಷ್ಟರೊಳಗಡೆ ಏನೋ ಕೆಲ್ಸಕ್ಕೆ ಬರ್ದಿರೋರು ಹೇಳಿದ್ರು ನಾವೇ ಯಾಕೆ ಮಾಡಬೇಕು ಇದನ್ನ ಅಂತ ಒಂದ್ಸರಿ ಅನ್ಕೊಂಡ್ರು ಅದು ಕ್ಲೋಸ್, ಮತ್ತೆ ಅದು ಫಲ ಕೊಡಲ್ಲ. ಅನುಮಾನ ಅನ್ನೋದು ಬರಲೇಬಾರ್ದು. ಏನೋ ಹೇಳಿದ್ದಾರೆ ನಂಬಿಕೆಯಿಂದ ಮಾಡ್ತೀನಿ ಅಂತ ಒಂದು ಶ್ರದ್ಧೆಯಿಂದ ಮಾಡಿದ್ರೆ ನಂಬಿ ಆ ಒಂದು ಫೀಲಿಂದ ಖಂಡಿತ ಆಗುತ್ತೆ, ಮಿಸ್ಸೇ ಇಲ್ಲ. ಸೊ ಈಗ ನೀವು ಶಿವಪ್ಪನೋಗಿ ಭೇಟಿ ಮಾಡಿದ್ರಿ, ಇದು ಯಾವ ಒಂದು ಲೋಕ, ಎಲ್ಲಿ, ಯಾವ್ದು? ಅದು ಆಕಾಶಕ್ಕೆ ಒಂದು ಬ್ರಹ್ಮಾಂಡನೇ ಒಂದು ಆಕಾಶಕ್ಕೆ ರೆಕಾರ್ಡ್ ತರ, ಅಂದ್ರೆ ಒಂದು ಕ್ಯಾಮ್ರಾ ತರ ಸರ್ ಅದು. ಆ ಕ್ಯಾಮ್ರಾದಲ್ಲಿ ಪ್ರತಿನಿತ್ಯ ನಾನು ಫಸ್ಟೇ ಹೇಳಿದೆ, ನಾವು ಮಾಡೋ ಪ್ರತಿ ಒಂದು ಮನಸ್ಸಿಂದ, ಕೈಯಿಂದ, ನಮ್ಮ ಆಲೋಚನೆಯಿಂದ, ಮಾತಿಂದ ಮಾಡೋ ಪ್ರತಿಯೊಂದು ಇಮಿಡಿಯೇಟ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತ ಇವ್ರು ಕ್ವಶನ್ ಕೇಳಿದಾಗ ಅಲ್ಲಿ ನಮಗೆ ಉತ್ತರ ಸಿಗುತ್ತೆ. ಅದು ಅಂದ್ರೆ ಬ್ರಹ್ಮಾಂಡನೇ ಒಂದು ಗ್ರಂಥಾಲಯ, ಲೈಬ್ರರಿ. ಅಲ್ಲಿ ಪ್ರತಿಯೊಬ್ಬರು ಸೋಲುದು ಅವರು ಆತ್ಮ ಸೃಷ್ಟಿಯಾಗಿದ್ದರಿಂದ ಇಲ್ಲಿವರೆಗೂ, ಮತ್ತೆ ನೆಕ್ಸ್ಟ್ ಬರ್ತಾ ಅವ್ರಿಗೆ ಯಾವಾಗ ಮೋಕ್ಷ ಸಿಗುತ್ತಲ್ವಾ ಅಲ್ಲಿವರೆಗೂ ಒಂದು ಮೊದಲೇ ದಾಖಲಾತಿ ಇರುತ್ತೆ. ಅದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಅದು. ಸೊ ಶಿವಪ್ಪ ಅಂದ್ರೆ ನಿಮ್ಗೆ ಯಾವ ತರ ರೂಪ? ನಾವೇನು ಈಗ ಫೋಟೋಗಳಾಗಿ ನೋಡ್ತೀವಿ ಆ ತರದ್ ಕಾಣಿಸ್ತಾ? ನನಗೆ ಒಂದು ಬೆಳಕು ತರ ಕಾಣ್ತಾರೆ. ಅವರೇ ಶಿವಪ್ಪ ಅಂತ ಹೆಂಗ್ ಗೊತ್ತಾಗುತ್ತೆ. ಅವರು ರುದ್ರಾಕ್ಷಿ ಕಾಣಿಸ್ಬೋದು, ತ್ರಿಶೂಲ ಕಾಣಿಸ್ಬೋದು, ಅಥವಾ ಒಂದು ಈ ಕೂದಲು ಜಡೆ ಇರುತ್ತಲ್ಲ ಕಾಣಿಸುತ್ತೆ. ಮತ್ತೆ ಅವರು ನಗೋ ಒಂದು ಆ ಫೀಲು ಗೊತ್ತಾಗುತ್ತೆ ನಮಗೆ. ಅವ್ರು ನಮಗೆ ಟಚ್ ಮಾಡೋದು ಗೊತ್ತಾಗುತ್ತೆ. ಅವ್ರು ಬಂದು ನಮಗೆ ಆಶೀರ್ವಾದ ಮಾಡಿ ಒಂದು ಇದ್ರ ಮೇಲೆ ಕೂರಿಸ್ತಾರೆ ನಮ್ಮನ್ನ, ನಮ್ಮ ಸೇಫ್ಟಿಗೋಸ್ಕರ. ಹನುಮಾನ್ ಜಿ ಬರ್ತಾರೆ ಅಲ್ಲಿ, ಆ ಸೇಫ್ಟಿಗೆ ಅದೆಲ್ಲ ನಮಗೆ ಆ ಫೀಲ್ ಆಗ್ತಾ ಹೋಗುತ್ತೆ. ಕೆಲವರಿಗೆ ಪಿಕ್ಚರ್ ಕಾಣಿಸ್ಬೋದು, ಬಟ್ ನಮಗೆ ಆ ದೈವಿಕವಾದ ಒಂದು ಎನರ್ಜಿ, ಒಂದು ನೀವೀಗ ಒಂದು ಟೆಂಪಲ್ಗೆ ಹೋದಾಗ ಒಂದು ಫೀಲ್ ಹೆಂಗ್ ಬರುತ್ತೆ ಅಲ್ವಾ ಸರ್, ಅಥವಾ ನಿಮಗೆ ಯಾರಾದರೂ ಆ ದೈವಿಕವಾದ ಏನಾದ್ರು ಒಂದು ಎನರ್ಜಿ ನಿಮ್ಗೆ ಪಾಸ್ ಆದರೆ ಇರುತ್ತಲ್ಲ, ಆ ಫೀಲ್ ನಮಗೆ ಬರ್ತಾ ಹೋಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದು. ಸೂಪರ್, ಚೆನ್ನಾಗಿದೆ ಇದು. ಸೊ ವೀಕ್ಷಕರೇ, ತುಂಬ ಇಂಟ್ರೆಸ್ಟ್ ಇರೋ ವಿಚಾರಗಳು. ಸೊ ಇದರಲ್ಲಿ ಪರಿಹಾರ ಪಡೆದವರು, ಈಗೇನು ಪರಿಹಾರ ಒಬ್ಬರಿಗೆ ಇಬ್ಬರಿಗೆ ತಿಳಿಸಿದ್ದಾರೆ. ನೆಕ್ಸ್ಟು ಪರಿಹಾರ ಯಾರು ಪಡ್ಕೊಂಡಿರ್ತಾರೆ, ಸೊ ಅವರನ್ನು ನಾನು ಕನೆಕ್ಟ್ ಆಗಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರ ಸಮಸ್ಯೆ ಏನಿತ್ತು, ಯಾವ ಥರ ಇವ್ರು ಕೊಟ್ಟಾದ್ಮೇಲೆ ಪರಿಹಾರ ಆಯಿತು, ಇದ್ರ ಬಗ್ಗೆ ಮಾತಾಡೋಣ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.